ನಮ್ಮ ಸಂಸ್ಕಾರಗಳ ವಿಭಾಗದಲ್ಲಿ ಇವಾಗ ಏನ್ ತಿಳಿಸ್ತೀರಾ ಅನ್ನೋ ಕುತೂಹಲ ಅಂತೂ ಕಾಯ್ತಾ ಇದೆ. ಜೊತೆಗೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ಬಿಟ್ರಿ ಇವತ್ತು ಬಹಳನೇ ಒಂದು ಪುಣ್ಯವಾದ ದಿನ. ಹಾಗಾಗಿ ಸಮುದ್ರದಲ್ಲಿ ಸಿಗುವಂತಹ ಉಪ್ಪೇನಾದ್ರೂ ತಗೊಂಡ್ ಬಂದ್ ಮನೇಲಿ ಇಟ್ರೆ ಶ್ರೇಷ್ಠ. ಅದನ್ನ ದಾನ ಕೂಡ ಮಾಡ್ಬೇಕು, ಆದ್ರೆ ಮಧ್ಯಾಹ್ನದ ಒಳಗೆ ಮಾಡ್ಬಿಡ್ಬೇಕು. ಯಾರಿಗ್ ಮಾಡ್ಬೇಕು, ಏತಕ್ಕಾಗಿ ಮಾಡ್ಬೇಕು ತಿಳಿಸ್ತೀನಿ ಅಂತ್ರಿ. ವೀಕ್ಷಕ ಬಾಂಧವರೇ, ಇವತ್ತಿನ ದಿವಸ ತಾವೆಲ್ಲ ನೋಡ್ತಕ್ಕಂಥ ವಿಚಾರ ಜ್ಞಾಪಕ ಇಟ್ಕೊಂಡು ಸರಿಯಾಗಿ ಬರ್ಕೊಳ್ಳಿ. ಲವಣ ಅನ್ನೋ ಉಪ್ಪು, ಕಲ್ಲುಪ್ಪನ್ನ ದಾನವನ್ನಾಗಿ ಕೊಡ್ತಕ್ಕಂಥದ್ದು ಬೂದು ಕುಂಬಳಕಾಯಿ ಸಮೇತ. ಗುರು ಮುಖೇನ ದೇವದರ್ಶ್ಯಾಮಿ. ಗುರು ಮಂಗಳ ಯೋಗ. ಗುರು ಅಂದ್ರೆ ಬೂದು ಕುಂಬಳಕಾಯಿ. ಪುಟ್ಟದಾಗಿದ್ರು ಸರಿ, ಚಿಕ್ಕದಾಗಾದ್ರೂ ಸರಿ ತಗೊಳ್ಳಿ. ಅರ್ಧಂಬರ್ಧ ಕತ್ತರಿಸ್ಬಿಟ್ಕೊಡಿ. ಏನು ಹುಳಿ ಸಾಂಬಾರ್ ಮಾಡಕ್ಕಲ್ಲ, ಪೂರ್ತಿಯಾಗಿ ದಾನ ಮಾಡಬೇಕು, ಗುಂಡಿಗಿರ್ಬೇಕು. ಅದನ್ನ ದಾನ ಮಾಡಬೇಕಾದ್ರೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಬೂದು ಕುಂಬಳಕಾಯಿನ ಯಾರಾದ್ರೂ ಬ್ರಾಹ್ಮಣರಿಗೆ, ಅಲ್ಲಿರ್ತಕ್ಕಂಥ ಅರ್ಚಕರಿಗೆ, ದೇವಸ್ಥಾನಕ್ಕೆ ಅಥವಾ ಯಾವುದಾದ್ರೂ ಒಂದು ಮಠಮಾನ್ಯಗಳಿಗೆ, ಯಾಕೆಂದ್ರೆ ಅವರಲ್ಲಿ ದಿನ ಅಡಿಗೆಗಳು, ಉಪಚಾರಗಳನ್ನ, ಊಟಗಳನ್ನ ಮಾಡ್ಕೊತಾ ಇರ್ತಾರೆ. ನೀವೇನ್ ಮಾಡ್ತೀರಾ, ಕೆಲವರೊಬ್ಬರಿಗೆ ಅರ್ಚಕರಿಗೆ ಕೊಟ್ರೆ ಅವ್ರ ಮನೇಲಿ ಒಬ್ಬರೇ ಒಂದು 20-30 ಕೊಟ್ರೆ ಅವ್ನು ದಿನ ಹುಳಿ ಮಾಡ್ಕೊಳ್ಳೋದು ಯಾವ ಕಾಲಕ್ಕೆ? ಅವ್ರ ಹೆಂಡತಿ ಕ್ಯಾಗ್ರು ಸುಗಿತಾರೆ ಅಷ್ಟೇ. ಏನ್ರಿ ಇಷ್ಟು ಬೂದ್ ಕುಂಬಳಕಾಯಿ ತಂದು ಕೊಟ್ಟಿದ್ದಾರೆ ಜನ ಅಂತ. ಆಮೇಲೆ ದಿನಾ ಬೂದ್ ಕುಂಬಳಕಾಯಿ ಹುಳಿ, ಮಜ್ಜಿಗೆ ಹುಳಿ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಹೇಳ್ತೀನಿ ಕೇಳಿ, ಮಠಮಾನ್ಯದಲ್ಲಿ ಹಾಕಿದ್ರೆ ಒಂದು ಸಲ ಊಟ ಮಾಡಿ ಆ ಸಂಭ್ರಾಧನೆ ಮಾಡ್ಕೊಂಡ್ಬಿಡ್ಬೇಕು. ಎಷ್ಟು ಸಂಭ್ರಮ ಅಂದ್ರೆ, ಸಮಾರಾಧನೆ ಮಾಡಿ ಊಟವನ್ನು ಹಾಕಿ ಉಪಚಾರ ಮಾಡ್ತಾರಲ್ಲ, ಹಾಗೆ ಆ ಬೂದ್ ಕುಂಬಳಕಾಯಿ ಹುಳಿ ಮಾಡಿ ಹಂಚ್ಬಿಡ್ಬೇಕು. ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಗುರುದೋಷ ಅತಿ ಶೀಘ್ರದಲ್ಲಿ ವಿನಿಯೋಗ ಆಗಬೇಕು. ಅದು ಹೇಗೆ ವಿನಿಯೋಗ ಆಗತ್ತೆ? ಅದಕ್ಕೋಸ್ಕರ ಕಲ್ಲುಪ್ಪು, ಲವಣ ಅಡಿಗೆಗೆ ಹಾಕೊಂತಾರೆ. ಅದಕ್ಕೆ ಮಠಮಾನ್ಯಗಳು, ಇಲ್ಲ ಧರ್ಮಸ್ಥಳ, ಇಲ್ಲ ಕೊಲ್ಲೂರು ಮೂಕಾಂಬಿಕೆ, ಇಲ್ಲ ಹೊರನಾಡು ಅನ್ನಪೂರ್ಣೇಶ್ವರಿ, ಇಲ್ಲ ಕುಪೂರು ಕ್ಷೇತ್ರ, ಇಲ್ಲ ನಂಜುಂಡೇಶ್ವರ ಕ್ಷೇತ್ರ, ಇಲ್ಲ ವಿಶೇಷವಾಗಿ ಈಶ್ವರನ ದೇವಾಲಯದಲ್ಲಿ ಅನ್ನದಾನ ನಿತ್ಯ ಮಾಡ್ತಾರಲ್ಲ ಅಂಥ ಒಂದು ದೊಡ್ಡ ಕ್ಷೇತ್ರಗಳು, ಸೋಮೇಶ್ವರನ ದೇವಸ್ಥಾನ, ಹೀಗೆ ಬೇರೆ 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 ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅನ್ನದಾನವನ್ನ ಮಾಡ್ತಾರೆ, ಒಂದು ಹೊತ್ತು ಮಧ್ಯಾಹ್ನದಲ್ಲಿ ದಾನ ಕೊಟ್ಟಂಗಾಯ್ತು. ವಿಶೇಷವಾಗಿ ನೀವು ಕೊಡ್ತಕ್ಕಂಥ ವಿಚಾರ ಯಾವತ್ತು ಕೊಡಬೇಕು ಜ್ಞಾಪಕ ಇಟ್ಕೊಳ್ಳಿ. ಮೃಗಶಿರ ನಕ್ಷತ್ರ ಎಂದು ಬರುತ್ತೋ, ಮೃಗಶಿರ ನಕ್ಷತ್ರ ಯಾವುದು? ಶುಕ್ರನ ಮನೆ. ಶುಕ್ರ ಅಂದ್ರೆ ಏನು? ಲಕ್ಷ್ಮಿ ಅಂತ ಹೇಳಿದೆ. ಲವಣ ಅಂದ್ರೆ ಶುಕ್ರ, ಲಕ್ಷ್ಮಿ. ಮಧ್ಯಾಹ್ನದ ಒಳಗೆ ಅಂದ್ರೆ ನೀವು ಹಿಂದಿನ ದಿವಸನೇ ಹೋಗ್ಬಿಡ್ಬೇಕು. ಇಲ್ಲ ಆ ಕ್ಷೇತ್ರ ಹತ್ರದಲ್ಲಿ ಇತ್ತು ಅಂದ್ರೆ ಮೊದಲೇ ಹೋಗಿ. ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನಂದದಾಯಕ ದಿಗಂಬರ ಮುನಿ ಬಾಲಪಿಶಾಚ ಜ್ಞಾನಸಾಗರ. ಅನುಸೂಯ ದೇವಿ ಆ ವಿಶೇಷವಾಗಿರ್ತಕ್ಕಂಥ ಅಡಿಗೆಯನ್ನ ಕೈಯಲ್ಲೇ ಮಾಡ್ತಾಳೆ. ಅದಕ್ಕೆ ಆ ಕಾಲದಿಂದ ಈ ಕಾಲದವರೆಗೂ ಎಷ್ಟು ವಿಶೇಷ ಅಂದ್ರೆ, ಘಟೋದ್ಗಜ. ಯಾರು ಘಟೋದ್ಗಜ? ವಿಶೇಷವಾಗಿ ಭೀಮನ ಅನುಗ್ರಹ. ಆ ಭೀಮನ ಅನುಗ್ರಹದಿಂದ ಬಂದಿರತಕ್ಕಂಥವನು ಅಡಿಗೆಯನ್ನ ಅವನು ವಿಶೇಷವಾಗಿ ಘಟೋದ್ಗಜ ಮಾಡ್ತಾನೆ. ಅವನೇ ವಿಶೇಷವಾಗಿರ್ತಕ್ಕಂಥ ಊಟ. ವಿಹಾಹ ಭೋಜನಂಬು ಎಂತೈನ ವಂಟ ಕಂಬು ಅಂತಾನೆ. ಅದಕ್ಕೋಸ್ಕರ ಆ ಊಟ ಇವತ್ತಿನ ದಿವಸ ಅಲ್ಲ, ಎಂದೊಂದು ರುಚಿಯಾಗಿರಬೇಕು. ಅದಕ್ಕೆ ನೀವೇನ್ ಮಾಡಬೇಕು? ಫಸ್ಟ್ ಲವಣವನ್ನ 1 kg ಉಪ್ಪು, 1 ಮನೆ ಕುಟುಂಬದಿಂದ ಸಾಕು. ಅದಾದ್ಮೇಲೆ ಒಂದು ಬೂದು ಕುಂಬಳಕಾಯಿ ಲಕ್ಷಣವಾಗಿ ತಗೊಂಡು ಹೋಗಿ ಮಠಗಳಲ್ಲಿ ಯಾರು ಮಧ್ಯಾಹ್ನದಲ್ಲಿ ಅಡಿಗೆನ ಮಾಡ್ತಾರೋ, ಶನಿವಾರದ ದಿವಸ ಇದೇ 4ನೇ ತಾರೀಕು ಜ್ಞಾಪಕ ಇಟ್ಕೊಳ್ಳಿ. ಇವತ್ತಿಂದ 10ಕ್ಕೆ ಶನಿವಾರದ ದಿವಸ 4ನೇ ತಾರೀಕು. ಇವತ್ತೇನೋ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಆ ಶನಿವಾರದ ದಿವಸ ಹೋಗ್ಬಿಟ್ಟು ಈ ಲವಣವನ್ನ ವಿಶೇಷವಾಗಿ ಬೂದು ಕುಂಬಳಕಾಯಿ ಜೊತೆ ಬ್ರಾಹ್ಮಣರಿಗೆ, ಅರ್ಚಕರಿಗೆ, ಅಲ್ಲಿರೋ ದೇವಸ್ಥಾನದವರಿಗೆ ಮಠಮಾನ್ಯದಲ್ಲಿ ಗುರುಗಳ ಮುಂದೆ ಕಾಣಿಕೆಯನ್ನಿಟ್ಟು ನಮಸ್ಕಾರ ಮಾಡಿ ಇದನ್ನು ಒಪ್ಪಿಸ್ಬೇಕು. ಉಪ್ಪನ್ನು ಅಡಿಗೆಗೆ ಉಪಯೋಗಿಸ್ಕೊಂತಾರೆ. ನಿಮ್ಮ ಲವಣ ಋಣ ತೀರ್ ಹೋಗುತ್ತೆ. ಬಹಳ ಚೆನ್ನಾಗಿ ಗುರುದೋಷಗಳ ಪರಿಹಾರ ಆಗುತ್ತೆ. ಆ ಬೂದು ಕುಂಬಳಕಾಯಿ ಕೊಟ್ಬಿಟ್ರೆ ಅಡಿಗೆಯನ್ನ ಮಾಡಿ ಸದ್ವಿನಿಯೋಗ ಆದ್ರೆ ಅಷ್ಟು ಸಂಭ್ರಮದಲ್ಲಿ ಎಲ್ಲರಿಗೂ ಸದ್ವಿನಿಯೋಗ ಊಟವನ್ನಾಯಿತು. ಬಹಳ ವಿಶೇಷವಾಗಿ ಅನುಗ್ರಹ, ಶುಕ್ರ ದೋಷ ನಿಮ್ಗೆ ಹೊಟ್ಟೋಗುತ್ತೆ. ಆ ವಿಶೇಷ ಅನ್ನೋದ್ರೆ ಏನು ಅಂದ್ರೆ, ಮೃಗಶಿರ ನಕ್ಷತ್ರ ದಿವಸನೇ ಬಿದ್ದರೆ ಶುಕ್ರನ ನಕ್ಷತ್ರವೇ ಆಗಿರೋದ್ರಿಂದ ಆಕಾಶದಲ್ಲಿ ನೀವು ನೋಡ್ಬೋದು 2 ನಕ್ಷತ್ರಗಳು ಬೆಳಕಾಗಿ ಆ ದಿನ ಪಶ್ಚಿಮ ಮತ್ತು ಪೂರ್ವ, ಅದೇ ದಿವಸ ರಾತ್ರಿ ಮೃಗಶಿರ ನಕ್ಷತ್ರ ರಾತ್ರಿಯನ್ನ ನೀವು ನೋಡ್ಬೋದು. ಆ ಬೆಳಕು ಏನು, ಆ 2 ದರ್ಶನಗಳು, ಈ ಕಡೆ ಪೂರ್ವಕ್ಕೆ, ಆ ಕಡೆ ಪಶ್ಚಿಮಕ್ಕೆ, 2 ತಲೆ ಎತ್ತು ನೋಡಿದಾಗ ನಿಮ್ಮ ದೋಷಗಳು ರಾತ್ರಿಯಲ್ಲಿ ಪರಿಹಾರ ಆಗೋದು ಶತಸಿದ್ಧ. ಲಕ್ಷ್ಮಿ ನಿಮ್ಮ ಮನೆ ಒಳಗೆ ಬರೋದು ಶತಸಿದ್ಧ. ಇಂದ್ರ ಮಾಡಿರತಕ್ಕಂಥ ಅನುಗ್ರಹ ಶತಸಿದ್ಧ. ಭಗವಂತನ ಕೃಪಾ ಕಟಾಕ್ಷ ನಿಮ್ಗೆ ಎಂದಿಗೂ ಆಗ್ತಾ ಇರಲಿ. ಇವತ್ತಿನ ದಿವಸ ಅತಿ ಶೀಘ್ರದಲ್ಲಿ ಋಣ ತೀರಲಿ. ಉಪ್ಪನ್ನು ಮರಿಬೇಡಿ, ಕೊಡೋದನ್ನು ಮರಿಬೇಡಿ. ಕೊಟ್ಟಾಗ ನಮಸ್ಕಾರ ಮಾಡಿ. ನಿತ್ಯ ಸೇವೆಯಲ್ಲಿ ಆಗೋ ಮಧ್ಯಾಹ್ನದ ಊಟಕ್ಕೆ ಅದು ಉಪಯೋಗ ಆಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು. ಮೃಗಶಿರ ನಕ್ಷತ್ರ ಜ್ಞಾಪಕ ಇಟ್ಕೊಳ್ಳಿ. 4ನೇ ತಾರೀಕು ಜ್ಞಾಪಕ ಇಟ್ಕೊಳ್ಳಿ. ಶನಿವಾರವೇ ಜ್ಞಾಪಕ ಇಟ್ಕೊಳ್ಳಿ. ಪ್ರಳಯ ರುದ್ರ ಶನೇಶ್ವರ ಮಹಾಯಾಗ ಇನ್ನೇನು 30ನೇ ತಾರೀಕು ಆಗೇ ಹೋಯ್ತು. 1, 2, 3, 4 ಬಂದೇ ಬಿಡುತ್ತೆ. ತದನಂತರ 20ನೇ ತಾರೀಕು ಶಿವರಾತ್ರಿ ಆಗೇ ಹೋಗುತ್ತೆ. ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕು? ನಾಳೆ ದಿವಸ ತಿಳಿಸ್ಕೊಡ್ತೀನಿ. ಗುರುವಾರ ಅನುಗ್ರಹ, ಗುರು ಅನುಗ್ರಹ ಆಗುತ್ತೆ. ಇವತ್ತೇನು ಹೇಳ್ಬೇಕು ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.